ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳನ್ನು ಗೂಂಡಾ ಮತ್ತು ನಕ್ಸಲೈಟ್ ಅಂತಿರುವ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಬಿಜೆಪಿ ಸರ್ಕಾರಕ್ಕೆ ಪ್ರಧಾನಿಗೆ ಅಮಿತ್ ಶಾಗೆ ನಾಚಿಕೆಟ್ಟ ಬಿಜೆಪಿ ಸರ್ಕಾರಕ್ಕೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವಂತಹ ಪ್ರತಿಭಟನಾಕಾರರ ಮೇಲೆ ಬಿಜೆಪಿ ಸರ್ಕಾರ ದೌರ್ಜನ್ಯವನ್ನು ಎಸಗಿದೆ, ಲಾಠಿ ಚಾರ್ಜ್ ಮಾಡಿದೆ. ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯಲ್ಲಿ ಪತ್ರಿಕೆ ಸೋರಿಕೆಯಾಗಿತ್ತು. ಈ ಒಂದು ಸೋರಿಕೆಗೆ ಕಾರಣಕರ್ತರಾದಂಥ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ರವರ ರಾಜೀನಾಮೆಗೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಾಗಿತ್ತು. ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೋಸ್ಕರನೇ ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳ ತಲೆ ಮೇಲೆ ಬಂದೂಕನ್ನ ಇಟ್ಟು ಅವ್ರನ್ನ ಮಣಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ, ವಿದ್ಯಾರ್ಥಿಗಳ ನೀತಿಗೆ ವಿರೋಧಿಯಾದಂಥ ಪ್ರಕ್ರಿಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಸೋನಮ್ ವಾಂಗ್ಚುಕ್ ಅವರು ಈ ದೇಶದ ದೊಡ್ಡ ಮಟ್ಟದ ಪರಿಸರವಾದಿಗಳು, ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ಸ್ಥಳದಿಂದ ಬಲವಂತವಾಗಿ ಅವ್ರನ್ನ ಎತ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು ಅಂತ ಒಂದು ಆರೋಪ ಇದೆ. ಏನಾಗ್ತದೆ ನೋಡಿ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು, ಯಂಗ್ ಜನರೇಷನ್ ಯುವಕರು ಈ ಒಂದು ಬಿಜೆಪಿ ಸರ್ಕಾರದ ಆಡಳಿತದ ವಿರುದ್ಧವಾಗಿ ದಂಗೆ ಎದ್ದೇಳ್ತಾರೆ. ಇದೇ ರೀತಿ ವಾಂಗ್ಚುಕ್ರವ್ರನ್ನ ಉಪವಾಸ ಸತ್ಯಾಗ್ರಹ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನಮ್ಮ ಬಿಜೆಪಿ ಸರ್ಕಾರವನ್ನು ಕೆಡುವ ಆಗ್ತಾರೆ, ಸಂಸತ್ತಿಗೆ ನುಗ್ಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಹೇಗಾದರೂ ಮಾಡಿ ವಾಮ ಮಾರ್ಗದಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಹತ್ತಿಕ್ಕಬೇಕು, ಕೊನೆಗಾಣಿಸಬೇಕು ಅಂತೇಳಿ ಬಲಾತ್ಕಾರವಾಗಿ ಅವ್ರನ್ನ ಎತ್ಕೊಂಡೋಗಿ ಹಾಸ್ಪಿಟಲಲ್ಲಿ ಬಂಧನದಲ್ಲಿ ಕೂಡ ಹಾಕಿದ್ದಾರೆ. ಇದು ಖಂಡನೀಯವಾದ, ಇದು ಬಿಜೆಪಿ ಸರ್ಕಾರ ಕೊಲೆಗಡುಕತನವನ್ನು ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾದಂಥ ನಡೆ ಅಂತ ಹೇಳ್ತಾ ಇದ್ದೇವೆ. ಈಗ 2014 ಈಚೆ ಬಿಜೆಪಿ ಸರ್ಕಾರ ಏನು ಆಡಳಿತ ಬಂತು ಕೇಂದ್ರದಲ್ಲಿ, ಅದರಿಂದ ಈಚೆ ಸುಮಾರು 10 ಸಾರಿ ನೀಟ್ ಪೇಪರ್ ಲೀಕ್ ಆಗಿದೆ. ಯಾಕೆ ಪದೇ ಪದೇ ನೀಟ್ ಪೇಪರ್ ಲೀಕ್ ಆಗ್ತಾ ಇದೆ? ಕಾರಣ ಇಷ್ಟೇ, ಈ ಬಿಜೆಪಿಯವರಿಗೆ ದಕ್ಷಿಣ ಭಾರತದ ವಿದ್ಯಾರ್ಥಿಗಳು ಮತ್ತು ಈ ಒಂದು ದಕ್ಷಿಣ ಭಾರತದ ಜನರನ್ನ ಕಂಡ್ರೆ ಆಗೋದಿಲ್ಲ ಅವ್ರಿಗೆ. ಏಕೆ ಅಂತಂದರೆ ದಕ್ಷಿಣ ಭಾರತದವರು ದ್ರಾವಿಡಕ್ಕೆ ಒಂದು ಸಮುದಾಯಕ್ಕೆ ಸೇರ್ಪಟ್ಟವರು ಅಂತ ಹೇಳಿ ಈ ಒಂದು ಭಾಗದ ವಿದ್ಯಾರ್ಥಿಗಳು ಬುದ್ಧಿವಂತರಿದ್ದಾರೆ, ಸಾಕಷ್ಟು ವಿದ್ಯಾವಂತರಿದ್ದಾರೆ. ಇವರಿಗೆ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಬೇಕು. ವೈದ್ಯಕೀಯ ಶಿಕ್ಷಣ ಶೀಟ್ಗಳನ್ನು ಉತ್ತರ ಪ್ರದೇಶದ ಕಡೆಯವರಿಗೆ ದೊರಕಿಸಿಕೊಡ್ಬೇಕಂತ ಹೇಳಿ ಈ ರೀತಿಯಾದಂಥ ವಾಮ ಮಾರ್ಗವನ್ನು ಅನುಸರಿಸಿದ್ದಾರೆ. ಪತ್ರಿಕೆಯನ್ನು ಸೋರಿಕೆ ಮಾಡುವ ಮುಖಾಂತರ ಅಲ್ಲಿಯ ಯುವಕರಿಗೆ ಪತ್ರಿಕೆಯನ್ನು ಕೊಟ್ಟು ಎಕ್ಸಾಮ್ ಪಾಸ್ ಮಾಡಿ ಎಲ್ಲ ಅವಕಾಶಗಳನ್ನು ಕೂಡ, ಉದ್ಯೋಗ ಅವಕಾಶಗಳನ್ನು ಒಂದು ಉತ್ತರ ಭಾರತಕ್ಕೆ ದೊರಕಿಸಿಕೊಡುವಂಥ ಒಂದು ಷಡ್ಯಂತ್ರವನ್ನು ಬಿಜೆಪಿ ರೂಪಿಸ್ತಾ ಇದೆ. ಅಂದರೆ ದಕ್ಷಿಣ ಭಾರತ ವಿದ್ಯಾರ್ಥಿಗಳ ಅವಕಾಶ ನಿರಾಕರಣೆ ಮಾಡ್ತಿದ್ದಾರೆ. ಎಸ್, ಹೌದು. ಅದಕ್ಕೋಸ್ಕರನೇ ಇವ್ರು ಏನು ಮಾಡ್ತಾರೆ, ನಮ್ಮ ದಕ್ಷಿಣ ನಾರ್ತ್ ಸೈಡ್ ಇರುವಂಥ ವಿದ್ಯಾರ್ಥಿಗಳು ಅಷ್ಟು ವಿದ್ಯಾವಂತರು ಅಲ್ಲ, ಅವರು ಜ್ಞಾನವನ್ನು ಇಲ್ಲದೆ ಅಂತಾರೆ. ಅವ್ರಿಗೆ ಭಾಗಕ್ಕೆ ಈ ಒಂದು ಸೌಲಭ್ಯಗಳು ಸಿಗಬೇಕಂತೇಳಿ ಈ ಭಾಗದ ವಿದ್ಯಾರ್ಥಿಗಳನ್ನು ದಮನ ಮಾಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರುವಂಥ ಖಂಡನೀಯ. ಅಂದರೆ ಉದ್ದೇಶಪೂರ್ವಕವಾಗಿ ನೀಟ್ ಪೇಪರ್ ಲೀಕ್ ಆಗ್ತಾ ಇದೆ. ಖಂಡಿತ ಹೌದು, ಉದ್ದೇಶಪೂರ್ವಕವಾಗಿ ಇವರು ಹಣಕ್ಕೆ ಮಾರಾಟ ಮಾಡ್ಕೊಳ್ತಿದ್ದಾರೆ. ಈ ಮೂಲಕ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿಯನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಧರ್ಮೇಂದ್ರ ಪ್ರಧಾನ್ರವರು ಈ ಒಂದು ನೀಚ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯವಾದುದು ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ.